ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಆರ್ಥಿಕವಾಗಿ ದಿವಾಳಿಯ ಅಂಚಿಗೆ ತಳ್ಳಿದೆ. ಸಿದ್ದರಾಮಯ್ಯ ಅಧಿಕಾರ ತೊರೆಯುವ ವೇಳೆಗೆ ರಾಜ್ಯದ ಸಾಲ 10 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ. ಆರ್ ಅಶೋಕ್ ಹೇಳಿಕೆ. ಮಹಾತ್ಮ ಗಾಂಧಿಯ ಆದರ್ಶಗಳನ್ನ ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಅಬಕಾರಿ ಆದಾಯವನ್ನ 25,000 ಕೋಟಿಯಿಂದ 45,000 ಕೋಟಿಗೆ ಹೆಚ್ಚಿಸಿದೆ. ಆರ್ ಅಶೋಕ್ ಹೇಳಿಕೆ. ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದರಲ್ಲಿ ವಿಶೇಷತೆ ಇಲ್ಲ. ನಾವು ಎಲ್ಲರೂ ಒಂದೇ ಕುಟುಂಬದವರಂತೆ ಇದ್ದೇವೆ. ಸ್ನೇಹಿತರಾಗಿ ಊಟಕ್ಕೆ ಹೋಗುತ್ತೇವೆ. ಪ್ರತ್ಯೇಕವಾಗಿ ಮಾತುಕತೆ ನಡೆಸುತ್ತೇವೆ. ಅದರಲ್ಲಿ ತಪ್ಪೇನಿದೆ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ತಾಲೂಕು ಪಂಚಾಯಿತಿಗೆ ಸೇರಿದ ಜಾಗದ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳ ತೆರವಿಗೆ 1 ವಾರದ ಗಡುವು ನೀಡಿದ ಬೇಲೂರು ತಾಲೂಕು ಪಂಚಾಯಿತಿ ಇಒ ಸತೀಶ್. ವಾರ್ತೆಗಳ ವಿವರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಆರ್ಥಿಕವಾಗಿ ದಿವಾಳಿಯ ಅಂಚಿಗೆ ತಳ್ಳಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ ಕುರಿತು ಗಂಭೀರ ಆರೋಪ ಮಾಡಿದರು. ರಾಜ್ಯದ ಒಟ್ಟು ಸಾಲ ಈಗಾಗಲೇ 7 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಇದೇ ವೇಗ ಮುಂದುವರೆದರೆ ಮುಂದಿನ ವರ್ಷ ಅದು 8.5 ಲಕ್ಷ ಕೋಟಿ ತಲುಪಲಿದೆ. ಸಿದ್ದರಾಮಯ್ಯ ಅವರು ಅಧಿಕಾರ ತೊರೆಯುವ ವೇಳೆಗೆ ರಾಜ್ಯದ ಸಾಲ 10 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ. ಇದುವರೆಗೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಮಾಡಿರುವ ಸಾಲಕ್ಕಿಂತ ಹೆಚ್ಚು ಸಾಲವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಒಟ್ಟು ಸಾಲದ ಶೇಕಡಾ 53ರಷ್ಟು ಇವರ ಆಡಳಿತದಲ್ಲೇ ಆಗಿದೆ. ಇದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ ಎಂದು ಹೇಳಿದರು. ಇಲ್ಲಿ ಮಾತ್ರ ಬಾಯ್ ಬಿಡ್ತಾರೆ. ನರೇಂದ್ರ ಮೋದಿ 190 ಕೋಟಿ ಲಕ್ಷ ಸಾಲ ಮಾಡಿದ್ದಾರೆ ಅಂತ. 170 ಕೋಟಿ ಬಿರಿ ಅಭಿವೃದ್ಧಿಗೆ ಉಪಯೋಗ ಮಾಡಿದ್ದಾರೆ. ರೈಲ್ವೆ, ಏರ್ಪೋರ್ಟು, ಪೋರ್ಟ್ಗಳು, ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಲ ತಗೊಂಡಿದ್ದಾರಲ್ಲ, ಇದುವರೆಗೂ ಈ 3 ವರ್ಷದಲ್ಲಿ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಎಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಹಣ ಬಿಡುಗಡೆ ಮಾಡಿದ್ದಾರೆ? ಧೈರ್ಯ ಇದ್ದರೆ ಹೇಳಿ. ಪ್ರತಿ ವರ್ಷ ನಾರ್ಮಲ್ಲಾಗಿ ನಮ್ಮ ಸರ್ಕಾರಗಳಿದ್ದಾಗ ಅಪ್ರಾಕ್ಸಿಮೇಟ್ಲಿ 94,000 ಕೋಟಿ 94,000 ಕೋಟಿ ಹಣವನ್ನು ನಾವು ಮಾಡ್ತಾಯಿದ್ರಿ. ಸಾಲ ತಗೊಂಡಿದ್ದ ಹಣನ ಸಿದ್ದರಾಮಯ್ಯನೇ ಹೇಳಿದ್ದಾರೆ. ಒಂದು ವಿರೋಧ ಪಕ್ಷ ನಾಯಕರಿದ್ದಾಗ, ನಾವು ಸಾಲ ತಗೊಳೋದು ತಪ್ಪು ಅಂತ ಹೇಳಲ್ಲ, ಆದರೆ ಸಾಲದ ಹಣವನ್ನು ನಾವು ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿ ಉಪಯೋಗ ಮಾಡಿದ್ದಾರೆ? ಅವರ ರೆಗ್ಯುಲರ್ ಬಡ್ಜೆಟಲ್ಲಿ ಅಟ್ಲೀಸ್ಟ್ 94,000 ಇರಬೇಕು. ಇವ್ರು ತೊಗೊಂಡಿದ್ದು 1 ಲಕ್ಷ, ಆವ್ರೇಜ್ ತೊಗೊಂಡ್ರೆ ಒಂದು ವರ್ಷಕ್ಕೆ 1,94,000 ಕೋಟಿ ಇರಬೇಕು. ಎಲ್ಲಿ ಖರ್ಚು ಮಾಡಿದ್ದಾರೆ ಹೇಳಿ? ಅವೆಲ್ಲ ಖರ್ಚು ಮಾಡಿದರೆ ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದ ರಸ್ತೆಗಳು ಯಾಕೆ ಇರಬೇಕಾಯಿತು? ಬೆಂಗಳೂರಲ್ಲಿ ಕಸದ ರಾಶಿ ಹಾಕಿರಬೇಕಾಯಿತು? ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರ ನಾವ್ಯಾಕೆ? ಇಡೀ ಇಂಡಿಯಾದಲ್ಲೇ ಹೈಯೆಸ್ಟು ಸೆಕೆಂಡ್ ರೈತರ ಆತ್ಮಹತ್ಯೆ ಆಗಿದೆ. ಯಾಕಾಗಬೇಕಾಯಿತು ರೈತರ ಆತ್ಮಹತ್ಯೆ? ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಸರ್ಕಾರದ ಗಮನ ರಾಜಕೀಯ ಕಿತ್ತಾಟದ ಮೇಲೆ ಇದೆ. ಜನರಿಗೆ ಸೇವೆ ಮಾಡುವ ಬದಲು ಅಧಿಕಾರ ಉಳಿಸಿಕೊಳ್ಳುವ ರಾಜಕಾರಣ ನಡೆಯುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿದರು. ಕಾಂಗ್ರೆಸ್ ಒಳಜಗಳ ಕುರಿತು ತೀವ್ರ ಟೀಕೆ ಮಾಡಿದ ಅವರು, ಯಾರು ಮುಖ್ಯಮಂತ್ರಿ ಆಗುತ್ತಾರೆ, ಯಾರು ಹೋಗುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಡೆಯುತ್ತಿರುವ ಕಿತ್ತಾಟದಿಂದ ಆಡಳಿತ ಕುಸಿದು ಬಿದ್ದಿದೆ. ಈಗ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ. ಮಹಾತ್ಮ ಗಾಂಧಿಯ ಆದರ್ಶಗಳನ್ನು ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಅಬಕಾರಿ ಆದಾಯವನ್ನ 25,000 ಕೋಟಿಯಿಂದ 45,000 ಕೋಟಿಗೆ ಹೆಚ್ಚಿಸಿದೆ. ಕಿಕ್ ಮೇಲಿನ ಟ್ಯಾಕ್ಸ್ನಿಂದಲೇ ಸರ್ಕಾರ ಬದುಕು ಎಂದು ಹೇಳಿದರು. ಎಲ್ಲ ಡೆಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆಯ ಒಂದು ಕಿತ್ತಾಟದಲ್ಲಿ ಇಡೀ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ಗೆ ಹೊರಟೋಗಿದೆ. ಆಡಳಿತ ಪೂರ್ತಿ ಕುಸಿದು ಬಿದ್ದಿದೆ. ಪರಮೇಶ್ವರ್ ಹೇಳಿದ್ದಾರೆ, ಈ ಥರ ಜಗಳ ಆಗೋದ್ರಿಂದ ಆಡಳಿತ ಕುಸಿತದೆ ಅಂತ ಮಾತನ್ನು ಹೇಳಿ. ಕುಸಿದು ಬಿದ್ದು ಅವಾಗೇ 1 ವರ್ಷ ಆಗೋಯ್ತು ಆಡಳಿತ. ಯಾರು ಮುಖ್ಯಮಂತ್ರಿ ಯಾರಿಗೂ ಗೊತ್ತಿಲ್ಲ. ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಕ್ಷ ಪ್ರಶ್ನೆ. ದಿನ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕೆ, ಎಲ್ಲ ಚಾನಲಲ್ಲೂ ಕ್ವಶನ್ ಮಾರ್ಕು. ಇರ್ತಾರ ಹೋಗ್ತಾರ. ಇದು 1 ವರ್ಷದ 365 ದಿನ ಕೇಳಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ವೀಕ್ ಹೈಕಮಾಂಡ್. ಅದು ವೀಕ್ ತೀರ್ಮಾನ ತೆಗೆದುಕೊಳ್ಳುವಂಥದ್ದಲ್ಲಿ ವಿಫಲ ಆಗಿರೋದ್ರಿಂದ ಅಧಿಕಾರಿಗಳು ಆಡಿದ್ದೇ ಆಟ. ಸ್ಯಾಲ್ರಿ ಕೊಡೋಕ್ಕೂ ಸರ್ಕಾರದಲ್ಲಿ
ಹಣ ಇಲ್ಲ. ಯಾವ್ಯಾವುದು ಇವರು ರೆವಿನ್ಯೂ ಕಲೆಕ್ಷನ್ ಅಂತ ಹೇಳ್ತಾ ಇದ್ರು, ಸಾರಿಗೆ ಇರ್ಬೋದು, ಕಂದಾಯ ಇರ್ಬೋದು, ಕಂದಾಯದಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ರು ಅದನ್ನು ರೀಚೇ ಆಗಿಲ್ಲ ಇವರು. ಅಬ್ಕಾರಿ ಒಂದು ಬಿಟ್ಟರೆ, ಅಬ್ಕಾರಿದು ಮಾತ್ರ ಭಾಳ ಶರವೇಗದಲ್ಲಿ ಕಳಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಫಾಲೋ ಮಾಡೋ ಕಾಂಗ್ರೆಸ್ ಅವರು ಒಂದೇ 28, ಇವರು ಬಂದಾಗ 28,000 ಕೋಟಿ ಇತ್ತು, ಈಗ ಒಂದೇ ಸರಿ 45,000 ಕೋಟಿ ತಗೊಂಡೋಗಿದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿಯ ಗಾಂಧೀಜಿಯ ಆದರ್ಶಗಳನ್ನು ಪಕ್ಕಾ ಫಾಲೋ ಮಾಡಿದಂಥ ಯಾರಾದರೂ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ. ಕುಡಿಸಿ ಕಿಕ್ ಹೊಡಿಯೋದ್ರ ಮೇಲೆ ರೇಟ್ ಹಾಕಿದಂಥ ಸರ್ಕಾರ. ಎಷ್ಟು ನಿಮಗೆ ಕಿಕ್ ಹೊಡಿತೋ ಕಿಕ್ ರೇಟು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಟ್ಯಾಕ್ಸಿನ ಮೇಲೆ, ನಿಮಗೆ ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಕಿಕ್ ಮೇಲೆ ಟ್ಯಾಕ್ಸ್ ಕೊಡೋವಂಥ ಸಿಸ್ಟಮ್ ತಂದಂಥ ಸಿದ್ದರಾಮಯ್ಯನವರು ಈಗ ಅದರ ಆದಾಯದಿಂದನೇ ಬದುಕ್ತಾ ಇದ್ದಾರೆ ಇವತ್ತು. ಅದರಿಂದ ಈ ಸರ್ಕಾರ ಈ ಕಿತ್ತಾಟದಲ್ಲಿ ಜನಗಳನ್ನು ಮರ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸಿರುವ ಚರ್ಚೆ ನಾಯಕತ್ವದ ಬದಲಾವಣೆಗಲ್ಲ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿರುವುದು ಊಹಾಪೋಹ ಅಷ್ಟೇ. ಮುಖ್ಯಮಂತ್ರಿ ಬದಲಾವಣೆ ಕುರಿತ ಚರ್ಚೆ ಅನಗತ್ಯ ಮತ್ತು ಅಪ್ರಸ್ತುತ. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ಪಕ್ಷದ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಅದನ್ನೇ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸುವ ಅಗತ್ಯವಿಲ್ಲ. ಸಿಎಂ ಹಾಗೂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದರಲ್ಲಿ ವಿಶೇಷವೇನೂ ಇಲ್ಲ. ನಾವು ಎಲ್ಲರೂ ಒಂದೇ ಕುಟುಂಬದವರಂತೆ ಇದ್ದೇವೆ. ಸ್ನೇಹಿತರಾಗಿ ಟೀ ಕುಡಿಯುತ್ತೇವೆ, ಊಟಕ್ಕೆ ಹೋಗುತ್ತೇವೆ, ಪ್ರತ್ಯೇಕವಾಗಿ ಮಾತುಕತೆ ನಡೆಸುತ್ತೇವೆ. ಅದರಲ್ಲಿ ತಪ್ಪೇನಿದೆ ಎಂದು ಹೇಳಿದರು. ನೀವು ಕನ್ಫ್ಯೂಸ್ ಆಗಿದ್ದೀರಿ. ಇವತ್ತು ರಾಜ್ಯಸಭೆ ಚುನಾವಣೆಗಳಿದ್ದಾವೆ, ವಿಧಾನ ಪರಿಷತ್ತಿನ ಚುನಾವಣೆಗಳಿದ್ದಾವೆ. ರಾಜ್ಯಸಭೆ ಚುನಾವಣೆ, ವಿಧಾನ ಪರಿಷತ್ತಿನ ಚುನಾವಣೆಗಾಗಿ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಎಲ್ಲ ಇವತ್ತು ಯಾವುದೂ ಚರ್ಚೆ ಅನವಶ್ಯಕ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಆದ್ರೆ ಸಿಎಂ ನ ಸಪರೇಟ್ ಆಗಿ ಡಿಸಿಎಂ ನೋಡಿ, ಮಾತುಕತೆ ಮಾಡಿದ್ರೆ ಸಹಜವಾಗಿ ಕುತೂಹಲ ಎಲ್ರಿಗೂ ಇರ್ತಕ್ಕಂಥದ್ದು. ಏನಿದೆ ಅಲ್ಲ ಸರ್, ಸಚಿವ ಸಂಪುಟ ನಾವು ಸ್ನೇಹಿತರಿದ್ದೀವಿ, ನಾವೆಲ್ಲೋ ಟೀಗೆ ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ, ಸಪ್ರೇಟ್ ಮಾತಾಡ್ತೀವಿ. ಏನು ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಏನಾದರೂ ಒಂದು ಮೋಟಿವ್ ಅಟ್ರಿಬ್ಯೂಟ್ ಮಾಡಿಬಿಟ್ರೆ? ಇಲ್ಲ, ನಿಮ್ಮ ಶಾಸಕರುಗಳೇ ಬಹಿರಂಗವಾಗಿ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದವ್ರಿಗೆ ಕೇಳ್ರಿ. ಸರ್, ಹೌದು, ನಮ್ಮ ಸರ್ಕಾರನೇ, ಸರ್ಕಾರದ ಒಂದು ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಭಾಳ ಗಟ್ಟಿಯಾಗಿದೆ, ಇವತ್ತು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಬಗ್ಗೆ ಕೇಳಿ, ಪ್ರಗತಿ ಬಗ್ಗೆ ಕೇಳಿ, ಏನು ಸಾಧನೆ ಮಾಡಿದ್ವಿ ಅದ್ರ ಬಗ್ಗೆ ಕೇಳಿ. ಸರ್, ರಾಜನ ಹೇಳಿದ್ರೆ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಬೇಕು ಅಂತ ಅವ್ರಿಗೆ ಕೇಳಿ. ನೀವು ನಾನು ನೋಡಿ ಈಗಾಗಲೇ ಹೇಳಿದ್ದೇನೆ, ಈ ಚರ್ಚೆ ಅನವಶ್ಯಕ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಅಥವಾ ಚರ್ಚೆ ಅಪ್ರಸ್ತುತ, ಅನವಶ್ಯಕ. ಬೇಲೂರು ಪಟ್ಟಣದ ಹರ್ಡಿಕರ್ ವೃತ್ತದ ಬಳಿ ತಾಲೂಕು ಪಂಚಾಯತಿಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ ಶೆಡ್ಗಳನ್ನು ತೆರವುಗೊಳಿಸಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಪೊಲೀಸರ ರಕ್ಷಣೆಯೊಂದಿಗೆ ತೆರವುಗೊಳಿಸುವ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ನಮ್ಮ ತಾಲೂಕು ಪಂಚಾಯತಿಗೆ ಸೇರಿದ ಹಲವಾರು ವರ್ಷಗಳಿಂದ ಮಳಿಗೆಗಳು ಹರಾಜಾಗದೇ ಇದ್ದ ಮಳಿಗೆಗಳನ್ನು ಖಾಲಿ ಮಾಡಿಸಿ ಸುಮಾರು 54 ಲಕ್ಷ ಬಿಡ್ಗೆ ಎಲ್ಲ ಮಳಿಗೆಗಳಿಗೆ ಹರಾಜಾಗಿದ್ದು, ಅದರಂತೆ ಅದರ ಪಕ್ಕದಲ್ಲಿ ಹೊಂದಿಕೊಂಡಿದ್ದ ತಾಲೂಕು ಪಂಚಾಯತಿಗೆ ಸೇರಿದ ಜಾಗದಲ್ಲಿ ಕೆಲವರು ಅನಧಿಕೃತವಾಗಿ ಹಲವಾರು ವರ್ಷಗಳಿಂದ ಯಾವುದೇ ಬಾಡಿಗೆ ನೀಡದೆ ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದು, ಇಲ್ಲಿ ಇವುಗಳನ್ನು ತೆರವುಗೊಳಿಸಿ ಮಳಿಗೆಗಳನ್ನು ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. ಇಲ್ಲಿ ಕೆಲವರು ನಮ್ಮ ಜಾಗಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಆದರೆ ನ್ಯಾಯಾಲಯಕ್ಕೆ ನಮ್ಮ ಎಲ್ಲ ದಾಖಲೆಗಳನ್ನು ಖುದ್ದಾಗಿ ನಾವೇ ಸಲ್ಲಿಸಿದ ನಂತರ ಇದೇ ಜೂನ್ 4ರಂದು ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಇರುವುದರಿಂದ ಕೆಲವರು 4 ಅಂಗಡಿಗೆ ತಡೆಯಾಜ್ಞೆ ತಂದಿದ್ದಾರೆ. ಉಳಿದ 8 ಮಳಿಗೆಗಳಿಗೆ ಖಾಲಿ ಮಾಡಲು ನೋಟಿಸ್ ನೀಡಿ ನಾವೇ ವಶಕ್ಕೆ ಪಡೆದಿದ್ದೇವೆ. ನ್ಯಾಯಾಲಯಕ್ಕೆ ಸಂಪೂರ್ಣ ದಾಖಲಾತಿಗಳೊಂದಿಗೆ ಸಲ್ಲಿಸಿ ನ್ಯಾಯಾಲಯದ ಅನುಮತಿ ಪಡೆದು 1 ವಾರದ ಕಾಲಾವಕಾಶ ನೀಡಿ ಎಲ್ಲ ಮಳಿಗೆಗಳನ್ನು ಖಾಲಿ ಮಾಡಿಸುತ್ತೇವೆ. ಅವರೇ ಸ್ವತಃ ತೆರವುಗೊಳಿಸದಿದ್ದರೆ ನಾವೇ ಜೆಸಿಬಿ ಮೂಲಕ ತೆರವುಗೊಳಿಸಿ ಅದರ ಖರ್ಚು ವೆಚ್ಚಗಳನ್ನು ಇವರಿಗೆ ಹಾಕಲಾಗುವುದು. ಅಲ್ಲದೆ ಇದು ಯಾವುದೇ ಪುರಸಭೆಯ ಆಸ್ತಿಯಲ್ಲ. ಈ ಆಸ್ತಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಇಲ್ಲ.
ಅಲ್ಲಿಂದಲೂ ಸಂಪೂರ್ಣ ಮಾಹಿತಿ ಪಡೆದು ತಾಲೂಕು ಪಂಚಾಯತಿಗೆ ಸೇರಿದ ಈ ಜಾಗದಲ್ಲಿ ನಾವು ಸುಪರ್ದಿಗೆ ಪಡೆಯಲಾಗುವುದು. ತೆರವುಗೊಳಿಸಿದ ನಂತರ ಹೊಸದಾಗಿ ಮಳಿಗೆ ನಿರ್ಮಾಣ ಮಾಡಿ ಹರಾಜಿನ ಮೂಲಕ ಬಾಡಿಗೆಗೆ ನೀಡಲಾಗುತ್ತದೆ ಎಂದು ಹೇಳಿದರು. ನಮಗೆ ದಾಖಲೆ ಮಾಡಿ ಕೊಟ್ಟಿದ್ದಾರೆ. ಈ ಜಾಗ ನಮ್ದು ಅಂತ ಪುರಸಭೆಯವರೇ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಜಾಗನ. ನಮ್ದು ಈ ಪಟ್ಟಣದಲ್ಲಿ ನಮ್ದು ಎಲ್ಲೆಲ್ಲಿ ತಾಲೂಕ್ ಪಂಚಾಯತ್ ಸೇರಿದಂತ ಜಾಗ ಇದೆ ಅವೆಲ್ಲವನ್ನೂ ಕೂಡ ನಾವು ದಾಖಲೀಕರಣ ಮಾಡಿದೀವಿ. ಈ ಆಸ್ತಿಗಳನ್ನು ಕೂಡ ತಗೊಂಡಿದ್ದೀವಿ. ಹಾಗಾಗಿ ಅತ್ಯಂತ ಖಚಿತವಾಗಿ ಈ ಜಾಗ ನಮ್ದೇ. ಈಗ ಅವ್ರು ಇರೋದೇ ಅಕ್ರಮ. ಇಲ್ಲಿ ತಾಲೂಕ್ ಪಂಚಾಯತ್ ಇನ್ನೊಬ್ಬರ ಜಾಗದಲ್ಲಿ ಬಂದು ಇವ್ರು ಶೆಡ್ಗಳನ್ನು ಹಾಕೊಂಡಿರೋದೇ ಅಕ್ರಮ. 15-20 ವರ್ಷದಿಂದ ಇವ್ರು ಇದ್ದಾರೆ ಅಂದ್ರೆ ಅದಕ್ಕೆ ಕೊಟ್ಟಿರೋದೇ ದೊಡ್ಡ ಅವಕಾಶ. 20 ವರ್ಷದಿಂದ ಈಗ ನಮಗೆ ನಾವು ಇಲ್ಲಿ ಬಿಲ್ಡಿಂಗ್ ಕಟ್ಟಲೇಬೇಕಾಗಿರೋದ್ರಿಂದ ಅವ್ರು ಖಾಲಿ ಮಾಡಲೇಬೇಕು. ಇಷ್ಟು ವರ್ಷ ನಾವು ಮಾನವೀಯತೆಯಿಂದ ಅವಕಾಶ ಕೊಟ್ಟಿದ್ವಿ 15 ವರ್ಷದಿಂದ. ಈಗ ನಮಗೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿ ನಾವು ಅದನ್ನ ಬೇರೆ ಕ್ರಮ ವಹಿಸಬೇಕಾಗಿರೋದ್ರಿಂದ ಅವ್ರು ಖಾಲಿ ಮಾಡಲೇಬೇಕು. ಇಲ್ಲ ಈಗಾಗಲೇ ಸಾಕಷ್ಟು ಅವಕಾಶ ಕೊಟ್ಟಾಗಿದೆ ಅವ್ರಿಗೆ. ಈ ಹಿಂದೆ ನಾವು ಅಂಗಡಿ ಮಳಿಗೆ ಖಾಲಿ ಮಾಡಿಸೋಕೆ ಬಂದಾಗಲೇ ಇವರಿಗೆ ಅವಕಾಶವನ್ನು ಕೊಟ್ಟಿದ್ವಿ. ಆ ಅಂಗಡಿ ಮಳಿಗೆ ಖಾಲಿ ಮಾಡಿಸಿ ಹೆಚ್ಚು ಕಡಿಮೆ 3 ತಿಂಗಳಿಗಿಂತ ಜಾಸ್ತಿ ಆಗಿದೆ. ಅವಕಾಶ ಸಾಕಷ್ಟು ಕೊಟ್ಟಿರೋದ್ರಿಂದ ಅವ್ರು ಇವತ್ತು ಖಾಲಿ ಮಾಡಿ. ಭುವನಹಳ್ಳಿ, ಗೇಕ್ರಬಳ್ಳಿ, ಕೆಂಚಟಹಳ್ಳಿ ಹಾಗೂ ಸಮುದ್ರಬಳ್ಳಿ ವ್ಯಾಪ್ತಿಯ ಬಿಜಿಎಸ್ಕೆ ಬಡಾವಣೆಯಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಪೂರ್ಣಗೊಳಿಸಿದ ಬಳಿಕವೇ ಈ ಲಾಟರಿ ಮೂಲಕ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಸ್ವಾಮಿಗೌಡ ಹೇಳಿದರು. ಅಧ್ಯಕ್ಷರಾದಂಥ ಪಟೇಲ್ ಶಿವಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟರು. ಜೂನ್ 18ಕ್ಕೆ ನಿವೇಶನ ಹಂಚಿಕೆ ಮಾಡ್ತೀವಿ. ನಿವೇಶನ ಹಂಚಿಕೆಯನ್ನು ಜೂನ್ 18 ಕಲಾಭವನದಲ್ಲಿ ಆನ್ಲೈನ್ ಮುಖಾಂತರ ನಾವು ಹಂಚಿಕೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಗಳ ಮನವಿ ಮತ್ತು ಕಳಕಳಿ ಏನಂದರೆ, ಈ ಬಡಾವಣೆ ಇನ್ನೂ ಅಭಿವೃದ್ಧಿ ಆಗಿಲ್ಲ. ನೀವುಗಳು ಸಹ ಗಮನಿಸಿರ್ತೀರ, ಆ ಭಾಗದಲ್ಲಿ ಓಡಾಡುವಾಗ ಅಲ್ಲಲ್ಲೇ ನಿಂತಿದೆ. UGD ಸಮಸ್ಯೆ ಬಗೆಹರಿದಿಲ್ಲ, ವಿದ್ಯುತ್ತು ದೀಪಗಳನ್ನ ಅಳವಡಿಸಿಲ್ಲ, ರಸ್ತೆಗಳು ನಡೆದಿಲ್ಲ, ಆಗಿಲ್ಲ, ಚರಂಡಿಗಳ ಕಾಮಗಾರಿ ಆಗಿಲ್ಲ. ಇವರು 18ಕ್ಕೆ ಆನ್ಲೈನ್ ಮುಖಾಂತರ ನಿವೇಶನಗಳನ್ನ ಹಂಚಿಕೆ ಮಾಡಿ ಹೋದರೆ ನಮ್ಮ ನಾವಿಟ್ಟಂಥ ಮೂಲ ಉದ್ದೇಶ ಅದನ್ನು ಈಡೇರಿಸೋಕ್ಕಾಗುತ್ತಾ? ಹಾಗೂ ನಾವು ಒಡಂಬಡಿಕೆ ಮಾಡಿಕೊಟ್ಟಂಥ ರೈತರು ಏನು 50 ಅನುಪಾತದಲ್ಲಿ ನಾವು ಕೊಟ್ಟಿದ್ವಿ, ಅವರುಗಳಿಗೆ ನ್ಯಾಯಯುತವಾದಂಥ ಹಕ್ಕು ಅವರಿಗೆ ಸಿಕ್ಕುತ್ತಾ ಅನ್ನೋದೊಂದು ಎಲ್ಲ ರೈತರ ಕಳಕಳಿ ಆಗಿದೆ. ಹಾಗಾಗಿ ಇನ್ನೂ ನಮಗೆ ಗೊತ್ತಿರೋ ಥರ ಇನ್ನೂ 50% ಮುಗಿದಿಲ್ಲ ಕಾಮಗಾರಿ. ಇವರುಗಳು ಯಾವ ತರಾತುರಿನಲ್ಲಿ ನಿವೇಶನ ಹಂಚಿಕೆ ಮಾಡೋಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ಕಾಮಗಾರಿ ಶುರುವಾಗಿ 7 ವರ್ಷಗಳಾಯಿತು. 7 ವರ್ಷಗಳಿಂದ ಇನ್ನೂ ಆಮೆಗತಿಯಲ್ಲೇ ಸಾಗ್ತಾ ಇದೆ. ಅದು ಇನ್ನು ನಮ್ಮಲ್ಲಿ ರೈತರು ಬೇಡಿಕೆ ಇಟ್ಟಂಥ ಕೆಲವು ಅವತ್ತಿನ ಒಡಂಬಡಿಕೆಯಲ್ಲಿ ಸೇರಿಸ್ತಕ್ಕಂಥದ್ದು ಸ್ಮಶಾನಗಳಾಗಿರ್ಬೋದು, ಉದ್ಯಾನವನಗಳಾಗಿರ್ಬೋದು, ಆಟದ ಮೈದಾನಗಳಾಗಿರ್ಬೋದು, ಯಾವೊಂದು ಅಭಿವೃದ್ಧಿ ಮಾಡಿಲ್ಲ. ಇನ್ನು ಸ್ಮಶಾನಗಳಿಲ್ಲದೆ ಊರಿನ ರೈತರು ಅವರ ಸ್ಮಶಾನಕ್ಕೆ ಅಂದರೆ ಬಿಡ್ಗೊಂಡಳ್ಳಿಗೆ ತಗೊಬರೋಂಥ ಸನ್ನಿವೇಶ ಸೃಷ್ಟಿಯಾಗಿ ನಿವೇಶನಗಳನ್ನ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಲಿ ಉಣ್ಲಿಕ್ಕೆ ಜಾಗನೂ ಇಲ್ಲ. ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನ ಮಾಡಿ ವಸತಿ ಸೌಕರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಹಂಚಿಕೆ ಮಾಡೋದ್ರಲ್ಲಿ ನಮ್ಮಗಳದ್ದೇನು ವಿರೋಧ ಇಲ್ಲ. ಆಮೇಲೆ ಈ ಹಂಚಿಕೆ ಮಾಡೋ ಪ್ರಕ್ರಿಯೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿ ಗ್ರಾಮಸ್ಥರನ್ನ ಸಂಪರ್ಕ ಮಾಡಿ ಅದೊಂದು ಸಭೆ ಮಾಡಿ ಆ ಸಭೆ ಮಾಡಿ ತದನಂತರ ನಿಗದಿ ಮಾಡಿ ಹಂಚಿಕೆ ಮಾಡೋದು ಸೂಕ್ತ ಅಂತ ನಮ್ಮಗಳ ಭಾವನೆ ಆಗಿದೆ. ನಾವುಗಳು ಇದಕ್ಕೆ ವಿರೋಧ ಅಂತೂ ವ್ಯಕ್ತಪಡಿಸ್ತಾ ಇಲ್ಲ. ಹಂಚಿಕೆ ಮಾಡಲಿಕ್ಕೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಸಂಪೂರ್ಣವಾಗಿ ಮುಗಿಸಿ ತದನಂತರ ಹಂಚಿಕೆ ಮಾಡಿ ಅಂತ ನಮ್ಮ ಎಲ್ಲ ಊರಿನ ಪ್ರಮುಖ ರೈತರುಗಳ ಹಕ್ಕೊತ್ತಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ವಾಸುದೇವ್, ದಿನೇಶ್, ನಾರಾಯಣ್, ಜಯರಾಮ್, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಮುಸ್ಲಿಂ ಸಮುದಾಯದ ಬಕ್ರೀದ್ ಹಬ್ಬವನ್ನು ಮೇ 28ರಂದು ಜಿಲ್ಲೆಯಾದ್ಯಂತ ಭಕ್ತಿ ಭಾವ ಮತ್ತು ಸೌಹಾರ್ದತೆಯಿಂದ ಆಚರಿಸಲಾಗುತ್ತಿದ್ದು, ಗೋವಂಶದ ಯಾವುದೇ ಪ್ರಾಣಿಗಳನ್ನು ವಧೆ ಮಾಡದಂತೆ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಅನ್ಷದ್ ಪಾಳ್ಯ ಮನವಿ ಮಾಡಿದರು. ಬಹಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 16-18% ಇರುವಂಥ ಮುಸ್ಲಿಂ ಸಮುದಾಯ. ಈ ಮುಸ್ಲಿಂ ಸಮುದಾಯವನ್ನು ಒಂದು ರೀತಿಯಲ್ಲಿ ಏನು
ಹೆದರಿಸುವಂಥ ಬೆದರಿಸುವಂಥ ಪ್ರಯತ್ನಗಳು ರಾಜಕೀಯದ ಭಾಗವಾಗಿ ನಡೀತಲೇ ಇದೆ. ಈಗಲೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಕ್ರೀದ್ ಹಬ್ಬ ಅಂತ ಹೇಳಿದ್ರೆ, ಬಕ್ರೀದ್ ಹಬ್ಬದಲ್ಲಿ ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯ ಮಾಂಸವನ್ನು ಇನ್ನಿತರರಿಗೆ ಹಂಚಿ ಆ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಾಂಸವನ್ನು ನಾವು ಎಲ್ರಿಗೂ ಕೂಡ ದಾನವನ್ನು ಮಾಡ್ತೀವಿ. ಸೊ ಈ ಹಿಂದೆ ಎಲ್ಲವೂ ಕೂಡ ನಡ್ಕೊಂಡು ಬಂದಿರುವಂಥದ್ದು, ನಾವು ಮುಸ್ಲಿಂ ಸಮುದಾಯ ಎಲ್ಲ ಪ್ರಾಣಿಗಳನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ತೀವಿ. ಆ ಒಂದೇ ರೀತಿಯಲ್ಲಿ ನೋಡೋ ಭಾಗವಾಗಿ ಯಾವೆಲ್ಲ ಪ್ರಾಣಿಗಳು ನಾವು ವಧೆ ಮಾಡಿ ಮಾಂಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಂಥ ಪ್ರಾಣಿಗಳನ್ನು ನಾವೆಲ್ಲರೂ ಕೂಡ ಸೇವಿಸ್ತಾ ಇದ್ವಿ, ಜೊತೆಗೆ ದಾನವನ್ನು ಕೂಡ ಮಾಡ್ತಾ ಇದ್ವಿ. ಆದರೆ 2020ರಲ್ಲಿ BJP ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ನಿಷೇಧ ಹಾಗೆ ಮಾರಾಟ ನಿಷೇಧ ಕಾಯ್ದೆ 2020 ಅಂತೇಳಿ ಜಾರಿಗೊಳಿಸಿ, ಅದಕ್ಕಿಂತ ಹಿಂದೆ 1964ರಲ್ಲಿ ಕಾಯ್ದೆ ಇದ್ದರೂ ಕೂಡ ಆ ಕಾಯ್ದೆಯನ್ನು ಒಂದಿಷ್ಟು ಬಲಪಡಿಸಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಒಂದು ರಾಜಕೀಯ ಟೂಲ್ ಆಗಿ ಈ ಒಂದು ಆ್ಯಕ್ಟನ್ನು BJP ಸರ್ಕಾರ ಮಾಡಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಭಾಗವಾಗಿ ಪ್ರಾಣಿ ಹತ್ಯೆಯನ್ನು ಮಾಡುವಂಥದ್ದು ಅಂದರೆ ಗೋವಂಶಕ್ಕೆ ಸೇರಿದಂಥ ಪ್ರಾಣಿಗಳನ್ನು ಹತ್ಯೆ ಮಾಡುವಂಥದ್ದು ನಿಷೇಧ ಮಾಡಲಾಗಿದೆ, ಹಾಗೆ ಮಾರಾಟ ಮಾಡೋದು ನಿಷೇಧ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಗೋವಂಶಕ್ಕೆ ಸೇರಿದಂಥ ಮಾಂಸವನ್ನು ಉಪಯೋಗಿಸುವಂಥವರ ಸಂಖ್ಯೆ ಮುಸ್ಲಿಂ ಸಮುದಾಯದಲ್ಲಿ ನೋಡಿದರೆ ಕೇವಲ 20% ಮಾತ್ರ ಇದ್ದೀವಿ. 20ರಿಂದ 25% ಅಂಕಿಅಂಶಗಳ ಪ್ರಕಾರ ಅದನ್ನು ಸೇವಿಸುವಂಥದ್ದು ಮಾಡುವಂಥ ಮುಸ್ಲಿಂ ಸಮುದಾಯ ಇದೆ. ಇನ್ನುಳಿದಂತೆ ಇತರ ನಮ್ಮ ಸಮುದಾಯಗಳು, ಬೇರೆ ಬೇರೆ ಸಮುದಾಯಗಳು ಕೂಡ ಈ ಮಾಂಸವನ್ನು ಸ್ವೀಕಾರ ಮಾಡ್ತದ್ದಂತೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಕಾಯ್ದೆ ಬಂದ ನಂತರದಲ್ಲಿ ಮುಸ್ಲಿಂ ಸಮುದಾಯವನ್ನು ಈ ಪ್ರಾಣಿ ಹತ್ಯೆಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡುವಂಥ ಭಾಳ ವ್ಯವಸ್ಥಿತವಾದಂಥ ಒಂದು ಸಂಚು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಡೆದಿದೆ. ಅದು ನೀವು ಎಲ್ಲರೂ ಕೂಡ ನೋಡ್ತಾ ಇದ್ರಿ. ಕರ್ನಾಟಕದಲ್ಲಿ ಪ್ರಾಣಿ ಹತ್ಯೆ, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಬಂದ ನಂತರದಲ್ಲಿ ಯಾವುದೇ ಸಂತೆಯಲ್ಲಿ ಏನಾದರೂ ಜಾನುವಾರುಗಳನ್ನ ಕೊಂಡೊಯ್ಯಬೇಕಾದ್ರೆ ಮುಸ್ಲಿಂ ಸಮುದಾಯದ ಮಾತ್ರ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ರೈತರು ಕೂಡ ತಮ್ಮ ಕೃಷಿ ಕೆಲಸಗಳಿಗೆ ಏನಾದರೂ ಜಾನುವಾರುಗಳನ್ನ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾ ಇದ್ರು ಕೂಡ ಅವರ ಮೇಲೆ ಹಲ್ಲೆಗಳು ನಡೆಸುವಂಥದ್ದು, ಆ ಗೋವುಗಳನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ನವರಿಗೆ ಒಪ್ಪಿಸುವಂಥದ್ದು, ಮಾರಲ್ ಪೊಲೀಸಿಂಗ್ ಮಾಡುವಂಥದ್ದು. ಒಂದು ಗುಂಪು, ಈ ಥರದ ಕಿಡಿಗೇಡಿಗಳ ಗುಂಪು ಸಾಮಾನ್ಯವಾಗಿ ಬಂಧುತ್ವವನ್ನು, ಭ್ರಾತೃತ್ವವನ್ನು, ಸಹೋದರತ್ವವನ್ನು ವಿರೋಧಿಸುವಂಥ ಈ ಗುಂಪು ನಮ್ಮ ನಡುವೆ ಕೆಲಸವನ್ನು ಮಾಡಿಕೊಂಡೇ ಬಂದಿದೆ. ಆ ಎಲ್ಲ ಹಿನ್ನೆಲೆಯಿಂದ ನಾವು ಹಾಸನ ಜಿಲ್ಲೆಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈ ಬಾರಿ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಈ ಬಕ್ರೀದ್ ಹಬ್ಬದ ದಿನ ಯಾರೂ ಕೂಡ ಗೋವಂಶಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಾಣಿಯನ್ನು ವಧೆ ಮಾಡಬಾರ್ದು, ಆ ವಧೆಯನ್ನು ನಾವು ನಿಷೇಧ ಮಾಡಲಾಗಿದೆ ಅಂತೇಳಿ ನಾವು ನಿನ್ನೆ ಮೊನ್ನೆ ಎಲ್ಲವೂ ಕೂಡ ನಮ್ಮ ಸಂಘಟನೆ ಎಲ್ಲ ನಾಯಕರುಗಳ ಚರ್ಚೆ ಮಾಡಿ ಗೋ ವಂಶಕ್ಕೆ ಸೇರಿದ ಯಾವುದೇ ಪ್ರಾಣಿಗಳನ್ನ ಖರೀದಿ ಮಾಡಬಾರ್ದು, ಜೊತೆಗೆ ಯಾವುದನ್ನು ಕೂಡ ವಧೆ ಮಾಡಬಾರ್ದು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಹಾಸನ ಜಿಲ್ಲೆಯ ಎಲ್ಲ ಮುಸ್ಲಿಂ ಸಮುದಾಯ ಈ ಒಂದು ನಿರ್ಧಾರವನ್ನು ತಾವು ಪಾಲಿಸಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ನಾವು. ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಯೂಸುಫ್ ಖಾನ್, ಅಮೀರ್ ಜಾನ್, ಇಮ್ರಾನ್ ಪಾಷಾ, ನಗೀಂ, ಶಾಕಿರ್, ಸುಹೇಲ್, ಶಾನ್, ಮೆಹರಾಜ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಹಾಗೂ ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ತಾಲೂಕು ಆಡಳಿತದ ವತಿಯಿಂದ ಹಸಿರು ಹಾಸನ ಅಭಿಯಾನಕ್ಕೆ ಪೂರ್ವಭಾವಿಯಾಗಿ ಪಟ್ಟಣದ ಪುರಸಭೆಯ ವೇಲಾಪುರಿ ಸಭಾಂಗಣದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು, ಜಿಲ್ಲಾಧಿಕಾರಿಗಳು ಬೇಲೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ವಿನೂತನ ಕಾರ್ಯಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾಗಿ ತಿಳಿಸಿದರು. ಅದರಂತೆ ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಸಿರು ಹಾಸನ ಶೀರ್ಷಿಕೆಯಲ್ಲಿ ಶಿಲ್ಪಕಲೆ ನಾಡು ಬೇಲೂರಿನಲ್ಲಿ 50,000 ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಯೋಜನೆ ರೂಪಿಸಲಾಗಿದೆ. ಕ್ರೀಡಾಂಗಣ, ಜೂನಿಯರ್ ಕಾಲೇಜು ಆವರಣ, ಪಟ್ಟಣದ ಉದ್ಯಾನವನಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಸರ್ಕಾರಿ ಜಾಗಗಳಲ್ಲಿ ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಎಂದು ಹೇಳಿದರು. ಜೊತೆಗೆ ಒತ್ತುವರಿಯನ್ನ ತಡೆಯುವ ಉದ್ದೇಶದಿಂದ ರುದ್ರಭೂಮಿಗಳಲ್ಲಿಯೂ ಗಿಡಗಳನ್ನು ನೆಡುವ ಯೋಜನೆಯನ್ನ ವಿಸ್ತರಿಸಲಾಗುವುದು ಎಂದರು. ಈ ಅಭಿಯಾನ ಯಶಸ್ವಿಯಾಗಲು ಪುರಸಭೆ ಹಾಗೂ ಗ್ರಾಮ ಪಂಚಾಯಿತಿಗಳು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ತಾಲೂಕು ಪಂಚಾಯಿತಿ ಇಒ ಸತೀಶ್ ಕುಮಾರ್ ಮಾತನಾಡಿ, ತಾಲೂಕಿನ 37 ಗ್ರಾಮ ಪಂಚಾಯಿತಿಗಳಲ್ಲಿನ ಶಾಲಾ ಆವರಣಗಳು, ರುದ್ರಭೂಮಿಗಳು ಹಾಗೂ ಸರ್ಕಾರಿ ಜಾಗಗಳನ್ನು ಈಗಾಗಲೇ ಗುರುತಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿಯೊಬ್ಬರೂ ಗಿಡ ನೆಟ್ಟು ಅದರ ಪೋಷಣೆಗೆ ಮುಂದಾಗಬೇಕು. ಬೇಲೂರನ್ನ ಗ್ರೀನ್ ಸಿಟಿಯಾಗಿ ರೂಪಿಸುವುದು ಎಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಪರಿಸರ
ಸ್ನೇಹಿ ಯೋಜನೆಯನ್ನ ಸ್ವಾಗತಿಸುತ್ತೇವೆ. ಪುರಸಭೆ ವ್ಯಾಪ್ತಿಯ ಉದ್ಯಾನಗಳು ಮತ್ತು ಖಾಲಿ ಜಾಗಗಳಲ್ಲಿ ಗಿಡಗಳನ್ನು ಖರೀದಿಸಿ ನೆಡುವ ಕಾರ್ಯವನ್ನ ಪುರಸಭೆ ವತಿಯಿಂದ ಕೈಗೊಳ್ಳಲಾಗುವುದು. ಜೊತೆಗೆ ಪುರಸಭೆಗೆ ಸೇರಿದ 35 ಉದ್ಯಾನವನಗಳನ್ನು 2 ತಿಂಗಳೊಳಗೆ ಗುರುತಿಸಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಬಿಇಒ ಭಾಗ್ಯಮ್ಮ, ಸಾಮಾಜಿಕ ಅರಣ್ಯಾಧಿಕಾರಿ ಶೈಲಾ, ಯಗಚಿ ಯೋಜನೆ ಎಇಇ ರಾಮಕೃಷ್ಣ, ಪುರಸಭೆ ಆರೋಗ್ಯ ಅಧಿಕಾರಿ ಲೋಹಿತ್, ಸದಸ್ಯರಾದ ಜಗದೀಶ್, ತೀರ್ಥಕುಮಾರಿ ವೆಂಕಟೇಶ್, ಜಮಾಲ್, ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಯೋಗೇಶ್ ಕರವೇಚಂದ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206 ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗುಣಮಟ್ಟ
ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ಪಟ್ಟಣದ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ಸನ್ನಿಧಿಯಲ್ಲಿ ದುರ್ಗಾ ಹೋಮ ಪೂಜೆ ನೆರವೇರಿಸಲಾಗಿದೆ ಎಂದು ಪ್ರಧಾನ ಅರ್ಚಕ ಮಂಜುನಾಥ ತಿಳಿಸಿದರು. ದೇವಾಲಯದಲ್ಲಿ ದುರ್ಗಾದೇವಿ ಹೋಮದ ಪೂರ್ಣಾವತಿ ನಂತರ ಮಾತನಾಡಿದ ಅವರು, ಬರುವ ವರ್ಷದಲ್ಲಿ ಶ್ರೀ ದೊಡ್ಡಮ್ಮ ತಾಯಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದ್ದು, ಪ್ರತಿ ವರ್ಷದ ಆಚರಣೆಯಂತೆ ಈ ದಿನ ದೇವಿ ಸನ್ನಿಧಿಯಲ್ಲಿ ದುರ್ಗಾದೇವಿ ಹೋಮ ನೆರವೇರಿಸಲಾಗಿದೆ. ಬೆಳಗ್ಗಿನಿಂದಲೇ ಭಕ್ತಾದಿಗಳು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು. ದೊಡ್ಡಮ್ಮ ತಾಯಿ ವಾರ್ಷಿಕೋತ್ಸವ ಇರೋದ್ರಿಂದ ಈ ದಿನ ಅಮ್ಮನವರಿಗೆ ಗ್ರಾಮ ದೇವತೆಯಾದ ದೊಡ್ಡಮ್ಮ ತಾಯಿಗೆ ಫಲಪಂಚಾಭಿಷೇಕ ಮತ್ತೆ ವಿಶೇಷ ಅಲಂಕಾರ, ದುರ್ಗಾ ಹೋಮ ಏರ್ಪಡಿಸಿದ್ದಾರೆ. ಮುಂದಿನ ವರ್ಷ ಅಮ್ಮನವ್ರ ದೊಡ್ಡ ಜಾತ್ರೆ ಇರೋದ್ರಿಂದ ಸರಳವಾಗಿ ಮಾಡಿದ್ದಾರೆ. ಹೋಮ ಮತ್ತೆ ಅನ್ನ ಪ್ರಸಾದ ಎಲ್ಲ ಮಾಡಿದ್ದಾರೆ. ಮಹಾಮಂಗಳಾರತಿ ಮಾಡಿ ಮಹಾಮಂಗಳಾರತಿ ನಡೆಸಿದೆ. ಬೇಲೂರು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಹಿಂಭಾಗದಲ್ಲಿರುವ ಆಲದ ಮರವು ಇದೀಗ ಸಾರ್ವಜನಿಕರಿಗೆ ಭೀತಿಯ ಕೇಂದ್ರವಾಗಿದ್ದು, ವಿದ್ಯುತ್ ತಂತಿಗಳಿಗೆ ಮರದ ಕೊಂಬೆಗಳು ತಗುಲಿರುವ ಪರಿಣಾಮ ಪ್ರತಿನಿತ್ಯ ಹಕ್ಕಿಗಳು ಸಾವನ್ನಪ್ಪುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳೀಯ ನಿವಾಸಿ ಅಕ್ಮಲ್ ಮಾತನಾಡಿ, ಮರದ ಎರಡೂ ಬದಿಗಳಲ್ಲೂ ವಿದ್ಯುತ್ ಲೈನ್ ಹೋಗಿದೆ. ಮಳೆ ಬಂದಾಗ ಕರೆಂಟ್ ಗ್ರೌಂಡ್ ಆಗಿ ಮರದಲ್ಲಿರುವ ಹಕ್ಕಿಗಳಿಗೆ ಶಾಕ್ ತಗುಲಿ ಪ್ರತಿದಿನ 10 ರಿಂದ 12 ಹಕ್ಕಿಗಳು ಸಾಯುತ್ತಿವೆ. ಸತ್ತ ಹಕ್ಕಿಗಳಿಂದ ಭಾರಿ ದುರ್ವಾಸನೆ ಬರುತ್ತಿದ್ದು, ಜನರು ಇಲ್ಲಿ ನಿಲ್ಲಲು ಸಹ ಆಗುತ್ತಿಲ್ಲ. ಮರದಲ್ಲಿ ಅನೇಕ ಹಕ್ಕಿಗಳು ಗೂಡು ಕಟ್ಟಿಕೊಂಡಿರುವುದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ. ನಾವು ಸತ್ತ ಹಕ್ಕಿಗಳನ್ನು ತಾವೇ ತೆರವುಗೊಳಿಸಿ ಕಸದ ಬುಟ್ಟಿಗೆ ಹಾಕುತ್ತಿದ್ದರೂ ದುರ್ವಾಸನೆ ಕಡಿಮೆಯಾಗುತ್ತಿಲ್ಲ. ಅಲ್ಲದೆ ಕೆಲವರು ಇದೇ ಪ್ರದೇಶದಲ್ಲಿ ಕಸ ಹಾಕುತ್ತಿರುವುದರಿಂದ ಪರಿಸರ ಸಂಪೂರ್ಣ ಕಸದ ಗುಂಡಿಯಾದಂತಿದೆ ಎಂದು ಹೇಳಿದರು. ನನ್ನ ಹೆಸರು ಅಕ್ಮಲ್ ಅಂತ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಿಂಭಾಗ ಈ ಥರ ಒಂದು ಆಲದ ಮರದ ಹತ್ರ ಏನಾಗಿದೆ ಅಂದರೆ, ಈ ಕಡೆನೂ ಲೈನ್ ಇದೆ, ಎರಡು ಸೈಡು ಲೈನ್ ಇದೆ. ಲೈನಿಂದ ಏನಾಗ್ತದೆ ಅಂದರೆ, ಮಳೆ ಬಂದಾಗ ಫುಲ್ಲು ವೈರಿಂಗು ಗ್ರೌಂಡ್ ಆಗ್ತೈತೆ, ಒಂದೊಂದು ಟಚ್ ಆಗಿ. ಮತ್ತೊಂದು ಸಮಸ್ಯೆ ಏನಂದರೆ, ಆ ಮರದಲ್ಲಿ ತುಂಬ ಹಕ್ಕಿ ಗೂಡು ಕಟ್ಟಿಬಿಟ್ಟಿದ್ದಾರೆ. ಹಕ್ಕಿ ಗೂಡು ಕಟ್ಟಿ ಕಡೆಯಿಂದ ಏನಾಗ್ತದೆ, ಒಂದೊಂದೇ ಹಕ್ಕಿ ಬೀಳ್ತಿದ್ದಾವೆ. ಡೈಲಿ 10 ರಿಂದ 12 ಹಕ್ಕಿ ಬೀಳ್ತಿದ್ದಾವೆ. ವಾಸನೆ ಅಂದರೆ ಕೇಳಾಗೋ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಜನ ಯಾರೂ ನಿಲ್ತಾ ಇಲ್ಲ, ಇಲ್ಲಿ ತುಂಬ ಸ್ಮೆಲ್ಲು. ನಾವು ಮುನ್ಸಿಪಾಲ್ಟಿಗೆಲ್ಲ ತಿಳಿಸಿದ್ದು,
ಯಾರು ಇಲ್ಲಿ ಬಂದು ತಿಳಿದು ನೋಡ್ತಾ ಇಲ್ಲ. ನಾವೇ ತಗೊಂಡು ಬೀಚಿಗೆ ಹೋದ್ರೆಲ್ಲ ಹಾಕಿದ್ದೀವಿ. ನಮಗಾದ್ರೂ ತುಂಬ ಸ್ಮೆಲ್ಲು. ಮತ್ತು ಮರ ಕಟ್ಸೋಣ ಅಂದರೆ ಆ ಕಡೆನೂ ಲೈನ್ ಇದೆ, ಈ ಕಡೆನೂ ಲೈನ್ ಇದೆ. ಏನಾದರೂ ಪರಿಹಾರ ಇದ್ದಾರೆ ಇಲ್ಲ ಮುನ್ಸಿಪಾಲ್ಟಿಯವ್ರು ಮಾಡಬೇಕು. ಇಲ್ಲಿ ಯಾವಾರ ಏನು ಮಾಡೋಕ್ಕಾಗ್ತದೆ. ಅದು ಬೇರೆ ಮತ್ತೇನಂದರೆ ಅಂಬೇಡ್ಕರ್ ಸ್ಟ್ಯಾಚು ಹಿಂಭಾಗನೇ ಮರ ಇರೋದಿದು. ಸ್ಮೆಲ್ಲು ಅಂದರೆ ಮುನ್ಸಿಪಾಲ್ಟಿ ಸೇಮ್ ಇದೇ ಥರ ಆಗಿದೆ, ಮುನ್ಸಿಪಾಲ್ಟಿ ಥರನೇ ಆಗಿದೆ ಇಲ್ಲಿ. ಮತ್ತೆಲ್ಲರೂ ತಗೊಬಂದು ಕಸ ಇಲ್ಲಿ ಬಿಸಾಕ್ತಾರೆ. ಅದು ಸ್ಟ್ಯಾಚು ಪಕ್ಕದಲ್ಲಿ ಹೆಂಗಿರಬೇಕು? ಬೇರೆ ಟೈಮಲ್ಲಿ ಬರ್ತಾರೆ, ಹಾರ ಹಾಕ್ತಾರೆ, ಹೋಗ್ತಾರೆ ಅಷ್ಟೇ. ಆ ಸುತ್ತಮುತ್ತ ಏನಿದೆ ಏನಾಗ್ತೈತೆ ಅಂತ ಯಾವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಆರ್ಥಿಕವಾಗಿ ದಿವಾಳಿಯ ಅಂಚಿಗೆ ತಳ್ಳಿದೆ. ಸಿದ್ದರಾಮಯ್ಯ ಅಧಿಕಾರ ತೊರೆಯುವ ವೇಳೆಗೆ ರಾಜ್ಯದ ಸಾಲ 10 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ. ಆರ್ ಅಶೋಕ್ ಹೇಳಿಕೆ. ಮಹಾತ್ಮ ಗಾಂಧಿಯ ಆದರ್ಶಗಳನ್ನ ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಅಬಕಾರಿ ಆದಾಯವನ್ನ 25,000 ಕೋಟಿಯಿಂದ 45,000 ಕೋಟಿಗೆ ಹೆಚ್ಚಿಸಿದೆ. ಆರ್ ಅಶೋಕ್ ಹೇಳಿಕೆ. ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದರಲ್ಲಿ ವಿಶೇಷತೆ ಇಲ್ಲ. ನಾವು ಎಲ್ಲರೂ ಒಂದೇ ಕುಟುಂಬದವರಂತೆ ಇದ್ದೇವೆ. ಸ್ನೇಹಿತರಾಗಿ ಊಟಕ್ಕೆ ಹೋಗುತ್ತೇವೆ, ಪ್ರತ್ಯೇಕವಾಗಿ ಮಾತುಕತೆ ನಡೆಸುತ್ತೇವೆ. ಅದರಲ್ಲಿ ತಪ್ಪೇನಿದೆ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ತಾಲೂಕು ಪಂಚಾಯಿತಿಗೆ ಸೇರಿದ ಜಾಗದ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳ ತೆರವಿಗೆ 1 ವಾರದ ಗಡುವು ನೀಡಿದ ಬೇಲೂರು ತಾಲೂಕು ಪಂಚಾಯಿತಿ ಇಒ ಸತೀಶ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.